ನಮಸ್ಕಾರ ರೈತ ಬಾಂಧವರಿಗೆ. ಸೊ ಈಗಾಗಲೇ ನಾನು ಎಲ್ಲ ವಿಚಾರನೂ ಸಮಗ್ರ ಕೃಷಿ, ಸಮಗ್ರ ಬೇಸಾಯ, ಸಾಂದ್ರ ಬೇಸಾಯ ಬಗ್ಗೆ ಇಂಟ್ರಡ್ಯೂಸ್ ಮಾಡಿಕೊಟ್ಟಿದ್ದೀನಿ. ಇದ್ರ ಜೊತೆಗೆ ಸಮಗ್ರ ಬೇಸಾಯ ಮಾಡಿದಾಗ ನಾನು ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೀನಿ. ಸೊ ಡ್ರ್ಯಾಗನ್ ಫ್ರೂಟ್ ಎಷ್ಟು ಹಾಕಿದ್ದೀನಿ ಅಂದರೆ, ಈ ನನ್ನ ಇಡೀ ತೋಟದಲ್ಲಿ 210 ಗಿಡ ಇದೆ ಸರ್. 210 ಗಿಡ ಇದೆ. ಸಮಗ್ರ ಕೃಷಿ ಮತ್ತು ಡೆನ್ಸಿಟಿ ಇವೆರಡು ಪ್ರಯೋಗ ಮಾಡಿದ್ದೀನಿ. ಅದರಿಂದ ನೋಡಿ, ಇದು 3 ಗಿಡ ಇದೆ ಇಲ್ಲಿ. ಕೆಳಗಡೆ ತೋಟದಲ್ಲಿ 100 ಚಿಲ್ಲರೆ ಇದೆ, ಇಲ್ಲೊಂದು 3 ಗಿಡ ಶಾಂಪಲ್ ಇದೆ. ಇದು ಈ ವರ್ಷ ಒಂದು ವರ್ಷಕ್ಕೆ ಏನಿಷ್ಟ ಅಂದರೆ 200ರಿಂದ 300 ಹಣ್ಣು ಬಿಡುತ್ತೆ ಸರ್. ಒಂದು ಹಣ್ಣು ಈಗ ಏನಾಗಿದೆ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಟಿ ವಿನೆಲ್ಲ ನೋಡ್ತೀವಿ, ಅವ್ರು ಯಾರೋ ಹಣ್ಣು ತಿಂದಾರೆ ಬಾಯಿನ ಸುರಿಸ್ಕೊಂಡು ಅಪ್ಪ ಅಂತೀವಿ. ಆದರೆ ನಾವು ಆ ದಿಶೆಯಲ್ಲಿ ಕೆಲಸ ಮಾಡೋಕೆ ಇದಕ್ಕೇನು ಅಪಾರವಾದಂಥ ಖರ್ಚು ಬರಲ್ಲ, ಅಪಾರವಾದಂಥ ಜಮೀನು ಬೇಕಾಗಿಲ್ಲ, ಅಪಾರವಾದಂಥ ಜ್ಞಾನ ಬೇಕಲ್ಲ, ಅಪಾರವಾದ ನೀರು ಬೇಕಲ್ಲ, ಅಪಾರವಾದ ಗೊಬ್ಬರ ಬೇಕಾಗಿಲ್ಲ. ಇದಕ್ಕೆ ಬೇಕಾಗಿರೋದು ಒಂದು ಕಲ್ಲು ಕಂಬ, 2 ಪೋಲ್ ನೆಟ್ಬಿಟ್ಟು ನೀವು ಗಿಡ ಹಬ್ಸಿದ್ರೆ 1.5 ವರ್ಷಕ್ಕೆ ಅಥವಾ 2 ವರ್ಷಕ್ಕೆ ಅದು ಬೆಳೆ ಈಲ್ಡ್ ಸ್ಟಾರ್ಟ್ ಆಗುತ್ತೆ. ನಾವು ಮನೆಗಾಗುವಷ್ಟು 1-2 ಗಿಡ ಹಾಕೊಂಡ್ರೆ ನಮ್ಮ ಮಕ್ಳಿಗೆ ಕೊಟ್ಟು ಖುಷಿಪಟ್ಟು, ಸೊ ಇಡೀ ಸಮಾಜಕ್ಕೆ ನಾವು ಮಾದರಿಯಾಗಿರ್ಬೋದಲ್ಲ ಸರ್. ನಾನು ಇಲ್ಲೆಲ್ಲ ಧರ್ಮಸ್ಥಳ ಸಂಘದಿಂದ ಅಲ್ಲಿಂದ 100 ಜನ ರೈತರು ಬರ್ತಾರೆ. ಅವ್ರಿಗೊಂದು ಕ್ವಶನ್ ಕೊಡ್ತೀನಿ. ಏನು ಕ್ವಶನು? ಸೊ ನೀವು ಪ್ರತಿ ವರ್ಷ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಷ್ಟು ಇದು ಬರ್ತ್ಡೇ ಮಾಡ್ತೀರಿ? ಓ ಅಂತ ದೊಡ್ಡದ ನಾನು 10,000 20,000 ಅಷ್ಟು ಖರ್ಚು ಮಾಡಿ, ಅದು ನಿಮ್ಮ ತಪ್ಪು ತಿಳುವಳಿಕೆ ಅಂತ ಹೇಳಿ ಪ್ರತಿ ವರ್ಷವೂ ನೀವು ನಿಮ್ಮ ಮಗನಿಗೆ ಅಥವಾ ನಿಮ್ಮ ಮೊಮ್ಮಕ್ಕಳಿಗೆ ಯಾರಿಗೆ ಮಾಡಿದ್ರು ಕೂಡ ಆ ನಾಮಕರಣದ ಬರ್ತ್ಡೇ ದಿವಸ ನೀವು ಡ್ರ್ಯಾಗನ್ ಫ್ರೂಟು ಮತ್ತು ಸಪೋಟ ಗಿಡ, ಹಣ್ಣಿನ ಗಿಡ 2 ಗಿಡ ನೆಡಿ. ಆದರೆ 2ನೇ ವರ್ಷಕ್ಕೆ ನಿಮ್ಮ ಮಗುಗೆ ಆ ಹಣ್ಣು ಕೊಡ್ಬೋದು. ಆಮೇಲೆ ನಮ್ಮಂಥ ಸ್ನೇಹಿತರು ಬಂದರೆ ಅಥವಾ ದೇಶಕ್ಕೆ ಒಂದು ಉಡುಗೊರೆ ಕೊಟ್ಟಂಗೆ ಆಗ್ತದೆ ಅಂತ ಅವ್ರಿಗೆ ತಿಳುವಳಿಕೆ ಹೇಳ್ತೀನಿ. ಈಗಾಗಲೇ ಎಷ್ಟೋ ಜನ ಈ ದಿಶೆಯಲ್ಲಿ ಕೆಲಸ ಮಾಡಿ ನನಗೆ ಕಾಗದ ಬರೆದಿದ್ದಾರೆ, ಫೋನ್ ಮಾಡಿದ್ದಾರೆ. ಇದು ಒಂದು ನನ್ನ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ತೀನಿ. ನಾನೇನೂ ಸಾಧನೆ ಮಾಡೋಕ್ಕಾದ್ರೂ ಕೂಡ ಒಂದು ಪರಿವರ್ತನೆ, 1% ಆದ್ರೂ ಪರಿವರ್ತನೆ ಆಗಿದೆಯಲ್ಲ ನನ್ನಿಂದ ಅನ್ನೋ ಸಮಾಧಾನ ಇದೆ. ಅದರಿಂದ ಪ್ರತಿಯೊಬ್ಬರು ಮನೆಗೂ ಕೂಡ ಡ್ರ್ಯಾಗನ್ ಫ್ರೂಟ್ ಹಾಕೊಳ್ಳಿ. ಟಿ ವಿಲಿ ನೋಡಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಜಲ್ ಸುರಿಸೋ ಬದಲು ನಮ್ಮನೇಲೆ ನಾವು ಬೆಳೆದ ಹಣ್ಣನ್ನು ತಿಂದರೆ ನಮ್ಮ ಮನಸ್ಸಂತೋಷ ಎಷ್ಟಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಲಾಸ್ಟ್ ಇಯರ್ ಆಗಸ್ಟ್ 15, 2023 ಇಸ್ವಿನಲ್ಲಿ ನವದೆಹಲಿಯಿಂದ ಪ್ರೈಮ್ ಮಿನಿಸ್ಟರ್ ನಮ್ಮನ್ನು ಕರೆಸಿ, ಸೊ ರೆಡ್ ಫೋರ್ಟಲ್ಲಿ ಕೆಂಪು ಕೋಟೆನಲ್ಲಿ ಫ್ಲ್ಯಾಗ್ ಆಶ್ರಯ ಮಾಡಿ ವೈಯಕ್ತಿಕವಾಗಿ ನಮಗೆ ಸಂದರ್ಶನ ಕೊಟ್ಟು ಖುಷಿಪಟ್ಟರು. ನಮ್ಮ ಕರ್ನಾಟಕ ರಾಜ್ಯದಿಂದ 2 ರೈತರನ್ನ ಕರೆಸಿದ್ರು. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನನ್ನನ್ನೊಬ್ಬನ್ನ, ಸೊ ಕಲಬುರಗಿಯಿಂದ ಇನ್ನೊಬ್ಬರು ರೈತರನ್ನ ಕರೆಸಿದ್ರು. ಮತ್ತು ಅವರೇ ಎಲ್ಲ ಅಪ್ ಆ್ಯಂಡ್ ಡೌನ್ AC ಟ್ರೈನ್ ಚಾರ್ಜ್ ಕೊಟ್ಟು ನಮ್ಮನ್ನು ಕರೆಸ್ಕೊಂಡು, ಅವೆಲ್ಲಕ್ಕಿಂತ ಮಿಗಿಲಾಗಿ ಆಗಸ್ಟ್ 15 ರೆಡ್ ಫೋರ್ಟಲ್ಲಿ ನಿಂತುವಲ್ಲ ಅನ್ನೋ ಒಂದು ರೈತನ ಪರವಾಗಿ ಎಲ್ಲ ಇಡೀ ಮಂಡ್ಯ ಜಿಲ್ಲೆ, ಇಡೀ ಕರ್ನಾಟಕ ರೈತ ಪರವಾಗಿ ಎಲ್ಲರ ಹೃದಯಕ್ಕೆ ತಲುಪಲಿ ನನಗೆ ಬಂದಂಥ ಒಂದು ಸನ್ಮಾನ ಅಥವಾ ಸೌಭಾಗ್ಯ, ಪ್ರೈಮ್ ಮಿನಿಸ್ಟರ್ ನೀಡಿದಂಥ ಗೌರವ ಇಡೀ ಎಲ್ಲ ನನ್ನ ಕರ್ನಾಟಕ ರೈತ ಬಾಂಧವರಿಗೆ ಅರ್ಪಿಸ್ತೀನಿ ಅಂತ ಹೇಳ್ಬಿಟ್ಟು ನನ್ನೆಲ್ಲ ಸಮಗ್ರ ರೈತರಿಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ ಸರ್. ಸೊ ಇದು ನನ್ನ ದೊಡ್ಡ ಸಾಧನೆ ಅನ್ನೋದಕ್ಕಿಂತ ನಿಮ್ಮೆಲ್ಲರ ಒಂದು ಬಯಕೆ, ಒಬ್ಬ ರೈತನಿಗೆ ಸಲ್ಲಬೇಕಾದಂಥ ನಿಜವಾದ ಗೌರವ ಸಂದಿದೆ ಅಂತ ನಾನು ಪರಿಭಾವಿಸ್ತೀನಿ ಸರ್. ಇದು ಗಂಧದ ಗುಡಿ ಜನತಾ ಮೀಡಿಯಾ. ಜಾನಪದ, ರೈತರು, ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ. ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.